ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಮ್ರತ. ಜನಸಾಮಾನ್ಯರ ಕಣ್ಣೀರು ಒರೆಸುತ್ತೆ ಕೈ. ಹಮ್ ನಿಭಾಯೆಂಗೆ ಎನ್ನುತ್ತಿದೆ ಕಾಂಗ್ರೆಸ್ ಪಕ್ಷ. ದೇಶದ ಜನರಿಗೆ ಕೈ ಪಡೆಕೊಟ್ಟ ಭರವಸೆ ಏನು? ಬಡವರಿಗಾಗಿಯೇ ತಯಾರಾಗಿದೆ ಕಾಂಗ್ರೆಸ್ ಪ್ರಣಾಳಿಕೆ. ಇದುವೇ ಹೊತ್ತಿನ ವಿಶೇಷ ಕಾಂಗ್ರೆಸ್ ನ್ಯಾಯ. ಹಮ್ ನಿಭಾಯೆಂಗೆ ಅಂದ್ರೆ ನಾವು ನಿಭಾಯಿಸ್ತೇವೆ ಎನ್ನುವ ಮೂಲಕ ದೇಶವನ್ನ ಅಭಿವೃದ್ಧಿಯತ್ತ ಕರೆದೊಯ್ಯಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪಣ ತೊಟ್ಟಿದ್ದಾರೆ. ಅದಕ್ಕಾಗಿ 2019ರ ಚುನಾವಣೆಯಲ್ಲಿ ಮೋದಿ ಸರ್ಕಾರಕ್ಕೆ ಸೆಡ್ಡು ಹೊಡೆದಿರುವ ರಾಹುಲ್ ದೇಶದ ಜನತೆಗೆ ನ್ಯಾಯ್ ಎಂಬ ಯೋಜನೆಯ ಮೂಲಕ ಬಹುದೊಡ್ಡ ಕೊಡುಗೆಯನ್ನ ಪ್ರಕಟಿಸಿದ್ದಾರೆ. ಅಲ್ಲದೆ ರೈತರನ್ನ ಸಂಪೂರ್ಣ ಸಾಲ ಮುಕ್ತಗೊಳಿಸುವ ಭರವಸೆ ನೀಡಿದ್ದಾರೆ. ಇದಿಷ್ಟೇ ಅಲ್ಲದೆ ಅನೇಕ ಬಡವರ ಪರ ಯೋಜನೆ ಘೋಷಿಸಿದ್ದಾರೆ. ಅವು ಯಾವುವು ತೋರಿಸ್ತೀವಿ ನೋಡಿ. ಜನಸಾಮಾನ್ಯರ ಕಣ್ಣೀರು ಒರೆಸುತ್ತೆ ಕೈ. ಹಮ್ ನಿಭಾಯೆಂಗೆ ಎನ್ನುತ್ತಿದೆ ಜನರ ಪಕ್ಷ. ದೇಶದ ಜನರಿಗೆ ಕೈಪಡೆಯಿಂದ ಭರವಸೆ. ಬಡವರಿಗಾಗಿಯೇ ತಯಾರಾಗಿದೆ ಕಾಂಗ್ರೆಸ್ ಪ್ರಣಾಳಿಕೆ. ಭಾರತವನ್ನ ಅಭಿವೃದ್ಧಿಯ ಭರವಸೆಯೊಂದಿಗೆ ಮುನ್ನಡೆಸುವ ಪಣ ತೊಟ್ಟಿರುವ ರಾಹುಲ್ ಗಾಂಧಿ ದೇಶದ ಜನರನ್ನ ಮನದಲ್ಲಿಟ್ಕೊಂಡು ಪ್ರಣಾಳಿಕೆಯೊಂದನ್ನ ಬಿಡುಗಡೆ ಮಾಡಿದ್ದಾರೆ. ಆ ಮೂಲಕ ದೇಶದ ಎಲ್ಲಾ ವರ್ಗದವರಿಗೆ ನ್ಯಾಯ ಕೊಡೋ ನ್ಯಾಯ್ ಯೋಜನೆಯನ್ನ ತರುವ ಭರವಸೆ ನೀಡಿದ್ದಾರೆ. ಇಂಥ ಪ್ರಣಾಳಿಕೆಯಲ್ಲಿರುವ ಒಂದೊಂದು ಅಂಶಗಳು ದೇಶದ ಸಮಗ್ರ ಅಭಿವೃದ್ಧಿಯನ್ನ ದೃಷ್ಟಿಯಲ್ಲಿಟ್ಕೊಂಡು ತಯಾರಾಗಿದೆ. ಪ್ರಣಾಳಿಕೆ ಬಿಡುಗಡೆಗೂ ಮುನ್ನ ರಾಹುಲ್ ಒಂದು ಮಾತನ್ನ ಹೇಳಿದ್ರು. ಅದೇನಂದ್ರೆ, ಮುಚ್ಚಿದ ಕೋಣೆಯಲ್ಲಿ ನಮ್ಮ ಪ್ರಣಾಳಿಕೆ ತಯಾರಾಗಿಲ್ಲ. ದೇಶದ ಪ್ರತಿಯೊಬ್ಬರನ್ನ ಗಮನದಲ್ಲಿಟ್ಟುಕೊಂಡು ರಚನೆಯಾಗಿರೋ ಪ್ರಣಾಳಿಕೆ ಅಂದ್ರು. ಅದರಂತೆಯೇ ಪ್ರಣಾಳಿಕೆಯೂ ಇದೆ. I said this is not to be a manifesto made in closed rooms. I understand that the Congress party has a lot of expertise, but this manifesto should reflect the wishes of the people of India. ಹಮ್ ನಿಭಾಯೆಂಗೆ, ನಾವು ನಿಭಾಯಿಸ್ತೇವೆ. ಪ್ರಣಾಳಿಕೆಯ ಪ್ರಮುಖ ಅಂಶ ನಾವು ನಿಭಾಯಿಸ್ತೇವೆ, ದೇಶವನ್ನ ಪ್ರಗತಿಯತ್ತ ಸಾಗಿಸ್ತೇವೆ ಎಂದಿದೆ. ಈ ಪ್ರಣಾಳಿಕೆಯಲ್ಲಿ ದೇಶ ಎದುರಿಸುತ್ತಿರುವ ನಿರುದ್ಯೋಗ, ಆರೋಗ್ಯ, ಶಿಕ್ಷಣ, ಕೈಗಾರಿಕೆ, ರೈತರ ಸಾಲ ಮನ್ನಾ ವಿಷಯಗಳಿಗೆ ಆದ್ಯತೆ ಒಳಗೊಂಡಿದೆ. ಇದಕ್ಕೆ ಪಿ ಚಿದಂಬರಂ ಸಲಹೆ ಪಡೆದು ಈ ಪ್ರಣಾಳಿಕೆ ತಯಾರಾಗಿದೆ. When we started this process about a year back, I spoke to Mr. Chidambaram, Mr. Gowda, and I gave them two instructions. ಅದೇ ಕಾರಣದಿಂದಲೇ ಕೈಪಡೆ ಹೇಳ್ತಿದೆ ಹಮ್ ನಿಭಾಯೆಂಗೆ ಅಂತ. ದೇಶದ ಜನತೆಗೆ ಕಾಂಗ್ರೆಸ್ ಪಕ್ಷ ಕೊಟ್ಟ ಭರವಸೆಯನ್ನ ಚಾಚೂ ತಪ್ಪದೆ ಅನುಷ್ಠಾನಕ್ಕೆ ತರುತ್ತೆ. ಅದರಲ್ಲಿ ಗುಲಗಂಜಿಯಷ್ಟು ಸಂಶಯ ಬೇಡ ಎಂದಿದ್ದಾರೆ ರಾಹುಲ್. ಬಡವರಿಗೆ ಸಿಗುತ್ತೆ ನ್ಯಾಯ್. 72,000 ರೂಪಾಯಿ ಆರ್ಥಿಕ ನೆರವು. ಎಸ್, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನ್ಯಾಯ್ ಎನ್ನುವ ಹೊಸ ಯೋಜನೆಯನ್ನ ಪರಿಚಯಿಸಿದ್ದಾರೆ. ದೇಶದಲ್ಲಿ ಅಂದಾಜು 20 ಕೋಟಿಯಷ್ಟು ಜನ ಬಡತನ ರೇಖೆಗಿಂತ ಕೆಳಗಿರುವವರ ವ್ಯಕ್ತಿ ಗೌರವವನ್ನ ಎತ್ತಿ ಹಿಡಿಬೇಕಾಗುತ್ತೆ. ಅದಕ್ಕಾಗಿ ಬಡತನ ನಿರ್ಮೂಲನೆ ಮಾಡೋದು ನಮ್ಮ ಗುರಿಯನ್ನ ಹೊಂದಿರುವ ಕಾಂಗ್ರೆಸ್ ಈ ಹಿನ್ನೆಲೆಯಲ್ಲಿ ಪ್ರತಿ ಬಿಪಿಎಲ್ ಕುಟುಂಬಕ್ಕೆ ಮಾಸಿಕ 6,000 ರೂಪಾಯಿಯಂತೆ ವರ್ಷಕ್ಕೆ 72,000 ರೂಪಾಯಿ ಭರವಸೆಯ ವಾಗ್ದಾನ ಮಾಡಿದೆ. ಗುಣಮಟ್ಟದ ಜೀವನವನ್ನ ಖಾತ್ರಿಪಡಿಸುವ ಸಲುವಾಗಿ ಈ ಯೋಜನೆ ಜಾರಿಗೆ ತರುತ್ತದೆಯಂತೆ. ಮಹಿಳೆ ಮನೆಯ ಆಧಾರ ಸ್ತಂಭ. ಹಾಗಾಗಿ ಮಹಿಳೆಯ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮೆ ಮಾಡುವ ಯೋಜನೆಯೇ ನ್ಯಾಯ್. ಇದು ಕಾಂಗ್ರೆಸ್ ಪಾಲಿನ ಬಹುದೊಡ್ಡ ಭರವಸೆಯಾಗಿದೆ. ಔದ್ಯೋಗಿಕ ಕ್ರಾಂತಿಗೆ ಒತ್ತು. 34 ಲಕ್ಷ ಉದ್ಯೋಗ ಸೃಷ್ಟಿಗೆ ಪಣ. ದೇಶದ ಯುವ ಜನರಿಗೆ ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಹೆಚ್ಚಿನ ಉದ್ಯೋಗಾವಕಾಶ ನೀಡೋದು ನಮ್ಮ ಗುರಿ. ನಮ್ಮ ಸರ್ಕಾರದ ಅವಧಿಯಲ್ಲಿ ಒಟ್ಟು 34 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೇವೆ. 2020 ಮಾರ್ಚ್ ತಿಂಗಳಷ್ಟೊತ್ತಿಗೆ ಕೇಂದ್ರ ಸರ್ಕಾರದ 4 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತೇವೆ. ಖಾಲಿ ಇರುವ 20 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡಲು ರಾಜ್ಯ ಸರ್ಕಾರಗಳನ್ನ ಉತ್ತೇಜಿಸುತ್ತೇವೆ. ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 10 ಲಕ್ಷ ಹೊಸ ಸೇವಾ ಮಿತ್ರ ಉದ್ಯೋಗವನ್ನ ಸೃಷ್ಟಿ ಮಾಡ್ತೇವೆ. ಉದ್ಯೋಗದಲ್ಲಿ ಮಹಿಳೆಯರಿಗೆ ಹೆಚ್ಚು ಆದ್ಯತೆ ನೀಡುತ್ತೆ ಅನ್ನೋದನ್ನ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿದೆ. ರೈತರ ಸಾಲ ಮನ್ನಾ ಯೋಜನೆ. ರೈತರನ್ನ ಸಾಲ ಮುಕ್ತಗೊಳಿಸುತ್ತೇವೆ. ಇದು ರಾಹುಲ್ ಗಾಂಧಿಯವರ ಮಹತ್ವಾಕಾಂಕ್ಷಿ ಭರವಸೆ. ದೇಶದ ರೈತರನ್ನ ಸಂಪೂರ್ಣ ಸಾಲ ಮುಕ್ತಗೊಳಿಸುವುದು, ರೈತರ ಉತ್ಪನ್ನಗಳಿಗೆ ತಕ್ಕ ಬೆಲೆ ನಿಗದಿ,
ಸಾಂಸ್ಥಿಕ ಸಾಲ ಕೈಗೆಟುಕುವಂತೆ ಮಾಡುವುದು, ಕೃಷಿ ಅಭಿವೃದ್ಧಿ ಮತ್ತು ಯೋಜನೆಗಾಗಿ ಶಾಶ್ವತ ರಾಷ್ಟ್ರೀಯ ಆಯೋಗಕ್ಕೆ ಚಾಲನೆ ನೀಡೋದು. ಇದಷ್ಟೇ ಅಲ್ಲದೆ ಇನ್ನು ಮುಂದೆ ರೈತ ಬಜೆಟ್ ಮಂಡನೆ ಮಾಡೋದಾಗಿಯೂ ಘೋಷಣೆ ಮಾಡಿದೆ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಏನು ಮ್ಯಾನಿಫೆಸ್ಟೋ ಚುನಾವಣಾ ಪ್ರಣಾಳಿಕೆಯನ್ನು ಜನರು ಇದ್ರಿಗೆ ಇಟ್ಟಿದ್ದೇವೆ, ಆ ಪ್ರಣಾಳಿಕೆಯನ್ನು ಜನ ಇವತ್ತು ಅತ್ಯಂತ ಪ್ರೀತಿಯ ಆದರ ಅಭಿಮಾನ ಗೌರವ ವಿಶ್ವಾಸದಿಂದ ಸ್ವೀಕಾರ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನ್ಯಾಯ ಯೋಜನೆ, ಅದರಲ್ಲೂ ವಿಶೇಷವಾಗಿ ಮತ್ತೆ ರೈತರನ್ನ ಋಣಮುಕ್ತ ಮಾಡ್ತಕ್ಕಂಥದ್ದು. ಸಾರ್ವತ್ರಿಕ ಆರೋಗ್ಯ ಸೇವೆ, ಆರೋಗ್ಯ ಸೇವೆ ಹಕ್ಕು ಕಾಯ್ದೆ ಜಾರಿ. ದೇಶದ ಜನರಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸುವುದು ನಮ್ಮ ಗುರಿ. ಆದ್ದರಿಂದ ಆರೋಗ್ಯ ಸೇವೆ ಹಕ್ಕು ಕಾಯ್ದೆ ಜಾರಿಗೊಳಿಸುತ್ತೇವೆ. ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಜಾಲಗಳ ಮೂಲಕ ಉಚಿತ ಹೊರರೋಗಿ ಸೇವೆ, ಉಚಿತ ಚುಚ್ಚುಮದ್ದು ಸೇರಿದಂತೆ ಸಂಪೂರ್ಣ ಆಸ್ಪತ್ರೆ ಸೇವೆ ಒದಗಿಸುವುದು ನಮ್ಮ ಉದ್ದೇಶ. ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಹಣ ಖರ್ಚು ಮಾಡುತ್ತೇವೆ ಎಂದಿದೆ. ಇನ್ನಷ್ಟು ಸರಳವಾಗಲಿದೆ ಜಿಎಸ್ಟಿ. ಹಲವು ವಸ್ತುಗಳಿಗೆ ಸಿಗಲಿದೆ ತೆರಿಗೆ ವಿನಾಯಿತಿ. ಹೌದು, ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಜಿಎಸ್ಟಿ ವ್ಯವಸ್ಥೆಯಲ್ಲಿ ಇನ್ನಷ್ಟು ಸರಳೀಕರಣ ಮಾಡ್ತೇವೆ. ಏಕರೂಪದ ಸರಳ ತೆರಿಗೆ ದರ, ರಫ್ತಿನ ಮೇಲೆ ಶೂನ್ಯ ದರ ಮತ್ತು ಅಗತ್ಯ ವಸ್ತುಗಳಿಗೆ ತೆರಿಗೆ ವಿನಾಯಿತಿ ನೀಡುತ್ತೇವೆ. ಪಂಚಾಯತ್ ಮತ್ತು ನಗರ ಪಾಲಿಕೆಗಳಿಗೆ ಜಿಎಸ್ಟಿ ಆದಾಯದ 1 ಪಾಲನ್ನ ನೀಡುವ ಭರವಸೆಯನ್ನ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ನೀಡಿದೆ. ದೇಶದ ರಕ್ಷಣೆಗೆ ಕಾಂಗ್ರೆಸ್ ಪಣ, ಸಶಸ್ತ್ರ ಪಡೆಗಳಿಗೆ ಪುನಶ್ಚೇತನ, ಅರೆಸೇನಾ ಪಡೆಗಳಿಗೆ ಹೆಚ್ಚಿನ ಬಲ. ಹೌದು, ಸಶಸ್ತ್ರ ಮತ್ತು ಅರೆಸೇನಾ ಪಡೆಗಳ ಪುನಶ್ಚೇತನಕ್ಕೆ ನಮ್ಮ ಪಕ್ಷ ಬದ್ಧವಾಗಿದೆ. ಈ ಕ್ಷೇತ್ರಕ್ಕೆ ಕಡಿಮೆ ವೆಚ್ಚ ಮಾಡಲಾಗುತ್ತೆ. ಈ ನ್ಯೂನ್ಯತೆಯನ್ನ ಕಾಂಗ್ರೆಸ್ ಸರಿಪಡಿಸಲಿದೆ. ಪಾರದರ್ಶಕವಾಗಿ ಸಶಸ್ತ್ರ ಪಡೆಗಳ ಆಧುನೀಕರಣಗೊಳಿಸುತ್ತೇವೆ. ಸೇನಾ ಪಡೆಗಳ ಕುಟುಂಬಗಳ ಸಾಮಾಜಿಕ ಭದ್ರತೆಗೆ ಹೆಚ್ಚು ಒತ್ತು ನೀಡುವ ಭರವಸೆಯನ್ನ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ನೀಡಿದೆ. ದೇಶದ ಒಳ್ಳೆಯದಕ್ಕೋಸ್ಕರ ಯಾವ ಒಂದು ವಿಷನ್ ಕಾಂಗ್ರೆಸ್ ಇದೆ ಮುಂದಿನ 5 ವರ್ಷಕ್ಕೆ, ಅದನ್ನು ಬಹಳ ಸ್ಪಷ್ಟ ರೀತಿಯಿಂದ ಇವತ್ತು ಈ ಒಂದು ಕಾಂಗ್ರೆಸ್ ಡೆಲಿವರ್ ಮ್ಯಾನಿಫೆಸ್ಟೋ ಅಲ್ಲಿ ಪ್ರಸ್ತಾಪ ಆಗಿದೆ. ಪ್ರತಿ ಮಗುವಿಗೂ ಗುಣಮಟ್ಟದ ಶಿಕ್ಷಣ, 12ನೇ ತರಗತಿವರೆಗೆ ಉಚಿತ ಕಡ್ಡಾಯ ಶಿಕ್ಷಣ, ಸಂಪೂರ್ಣ ಶಿಕ್ಷಣವೇ ಕಾಂಗ್ರೆಸ್ ಗುರಿ. ದೇಶದ ಪ್ರತಿಯೊಂದು ಮಗು ಅಕ್ಷರಸ್ಥನಾಗಿರಬೇಕು. ಅದಕ್ಕಾಗಿ 1ರಿಂದ 12ನೇ ತರಗತಿವರೆಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣದ ಜೊತೆ ಫಲಿತಾಂಶದ ಕಡೆ ಹೆಚ್ಚು ಗಮನ ಹರಿಸುತ್ತೇವೆ. ಶಾಲೆಗಳಲ್ಲಿ ನುರಿತ ಶಿಕ್ಷಕರನ್ನ ನೇಮಿಸುತ್ತೇವೆ. ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಒತ್ತು ನೀಡುತ್ತೇವೆ ಎಂಬುದು ಕಾಂಗ್ರೆಸ್ ಭರವಸೆ. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ಬದ್ಧ, ಚುನಾವಣಾ ಮೀಸಲಾತಿಗೆ ಕ್ರಮ. ದೇಶದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಕಾಂಗ್ರೆಸ್ ಹೆಚ್ಚು ಒತ್ತು ನೀಡುತ್ತಿದೆ. ಮಹಿಳೆಯರಿಗೆ ರಾಜಕೀಯ ಶಕ್ತಿ ನೀಡುವ ಉದ್ದೇಶ ನಮ್ಮದು. ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಮಹಿಳೆಯರಿಗಾಗಿ 33% ಸೀಟುಗಳು ದೊರೆಯುವಂತೆ ಮಾಡೋದು ನಮ್ಮ ಗುರಿ. ಇದು ಕೂಡ ಕಾಂಗ್ರೆಸ್ ಪಕ್ಷದ ಭರವಸೆಯಲ್ಲಿದೆ. ಆದಿವಾಸಿಗಳಿಗೂ ಕೈ ಆಸರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಆದಿವಾಸಿಗಳಿಗೆ 2006ರ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ತಂದು ಪರಿಶಿಷ್ಟ ಪಂಗಡಗಳ ಹಕ್ಕುಗಳನ್ನ ಕಾಪಾಡ್ತೇವೆ. ಯಾವುದೇ ಕಾರಣಕ್ಕೂ ಆದಿವಾಸಿಗಳನ್ನ ಒಕ್ಕಲೆಬ್ಬಿಸುವ ಪ್ರಯತ್ನ ಮಾಡುವುದಿಲ್ಲ ಎಂದಿದೆ. ಪ್ರತಿಯೊಬ್ಬರಿಗೂ ವಾಸ್ತವ್ಯ ಹಕ್ಕು, ಸ್ವಂತ ಸೂರು ಹಾಗೂ ಭೂಮಿ ಮೇಲಿನ ಹಕ್ಕನ್ನ ಪ್ರತಿ ಗ್ರಾಮೀಣ ನಿವಾಸಿಗಳಿಗೆ ಒದಗಿಸುವ ಪ್ರಯತ್ನ ಮಾಡುತ್ತೆ. ಹಾಗೆಯೇ ಮನೆ ನಿರ್ಮಾಣಕ್ಕೆ ಭೂಮಿಯನ್ನ ನೀಡುವ ವಾಸ್ತವ್ಯದ ಹಕ್ಕನ್ನ ಕಾನೂನಿನಡಿ ತರುತ್ತದೆಯಂತೆ. ದ್ವೇಷದ ಹೆಸರಿನಲ್ಲಿ ನಡೆಯುತ್ತಿರುವ ಅಪರಾಧಕ್ಕೆ ಅಂತ್ಯ. ಕಳೆದ 5 ವರ್ಷಗಳಲ್ಲಿ ದುರ್ಬಲ ವರ್ಗ ಸಮುದಾಯಗಳ ಮೇಲೆ ದ್ವೇಷದ ರಾಜಕಾರಣವನ್ನ ಕೇಂದ್ರ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಅಪರಾಧ ಹಾಗೂ ದೌರ್ಜನ್ಯಗಳು ಹೆಚ್ಚಾಗಿವೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ದಲಿತರು, ಅಲ್ಪಸಂಖ್ಯಾತರ ಮೇಲಿನ ವಿರುದ್ಧದ ದೌರ್ಜನ್ಯಗಳನ್ನ ತಡೆಯೋದಕ್ಕೆ ಬದ್ಧ ಎಂದಿದೆ.
ಸ್ವಾತಂತ್ರ್ಯ ಸಂಭ್ರಮಿಸಲು ಅನುಕೂಲ. ಸಂವಿಧಾನ ನೀಡಿರುವ ಮೌಲ್ಯಗಳನ್ನ ಎತ್ತಿ ಹಿಡಿಯುವ ಮೂಲಕ ಪ್ರತಿಯೊಬ್ಬರೂ ಸ್ವತಂತ್ರವಾಗಿ ಜೀವನ ನಡೆಸಲು ಕಾಂಗ್ರೆಸ್ ಅವಕಾಶ ಮಾಡಿಕೊಡಲಿದೆ. ಖಾಸಗಿತನವನ್ನ ಗೌರವಿಸಲಿದೆ. ಆಧಾರ್ ಕಾಯ್ದೆಯಡಿ ಸೂಚಿಸಿರುವ ಮೂಲ ಉದ್ದೇಶಗಳನ್ನ ಸೀಮಿತಗೊಳಿಸಲಿದೆ. ಪತ್ರಕರ್ತರು, ನಾಗರಿಕರು, ವಿದ್ಯಾರ್ಥಿಗಳು, ಪಂಡಿತರ ಹಕ್ಕುಗಳನ್ನ ಕಾಂಗ್ರೆಸ್ ಪಕ್ಷವು ಕಾಪಾಡಲಿದೆ. ನ್ಯಾಯಯುತವಲ್ಲದ ಸ್ವತಂತ್ರವನ್ನ ನಿರ್ಬಂಧಿಸುವ ಕಾನೂನುಗಳನ್ನ ಕಾಂಗ್ರೆಸ್ ರದ್ದುಪಡಿಸಲಿದೆ. ಸಂವಿಧಾನಿಕ ಸಂಸ್ಥೆಗಳ ರಕ್ಷಣೆ ನಮ್ಮ ಹೊಣೆ. ಕಳೆದ 5 ವರ್ಷಗಳ ಅವಧಿಯಲ್ಲಿ ಸಂವಿಧಾನಿಕ ಸಂಸ್ಥೆಗಳನ್ನ ಕೇಂದ್ರ ದುರುಪಯೋಗಪಡಿಸಿಕೊಂಡಿವೆ. ಆರ್ಬಿಐ, ಸಿಬಿಐ, ಐಟಿ ಸಂಸ್ಥೆಗಳನ್ನ ಪುನಶ್ಚೇತನಗೊಳಿಸಲು ಕಾಂಗ್ರೆಸ್ ಶ್ರಮಿಸಲಿದೆ. ಅವುಗಳಿಗೆ ಮೊದಲಿನ ಗೌರವ, ಅಧಿಕಾರ, ಸ್ವಾಯತ್ತತೆಯನ್ನ ಕಾಂಗ್ರೆಸ್ ಮರುಸ್ಥಾಪಿಸಲಿದೆ. ಎನ್ಡಿಎ ತಂದಿರುವ ಚುನಾವಣಾ ಬಾಂಡ್ಗಳನ್ನ ರದ್ದುಗೊಳಿಸುತ್ತೇವೆ. ಮುಕ್ತ, ನ್ಯಾಯಸಮ್ಮತ ಚುನಾವಣೆ ನಡೆಸಲು ರಾಷ್ಟ್ರೀಯ ಚುನಾವಣಾ ನಿಧಿಯನ್ನ ಸ್ಥಾಪಿಸುತ್ತೇವೆ. ನಗರ ಪಟ್ಟಣಗಳ ಆಡಳಿತ ಆದ್ಯತೆ. ಪಟ್ಟಣ ಹಾಗೂ ನಗರಗಳಲ್ಲಿರುವ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಯತ್ನ ಮಾಡ್ತೇವೆ. ಜನರ ಜೀವನ ಮಟ್ಟ ಸುಧಾರಣೆ, ಮಾಲಿನ್ಯ, ಸಾರಿಗೆ ಮತ್ತು ವಿಪತ್ತು ನಿರ್ವಹಣೆ ಕುರಿತು ಸಮಗ್ರ ನೀತಿ ರೂಪಿಸುತ್ತೇವೆ. ನಗರದ ಜನರಿಗೆ ಮನೆ, ಕೊಳಚೆ ಪ್ರದೇಶಗಳ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತೆ. ಪರಿಸರ, ಹವಾಮಾನ ಬದಲಾವಣೆ ಕಡೆ ಗಮನ. ಜಾಗತಿಕ ಹವಾಮಾನ, ತಾಪಮಾನ ಏರಿಕೆ, ಪರಿಸರ ರಕ್ಷಣೆ ವಿಚಾರದಲ್ಲಿ ದೇಶವನ್ನ ಮುಂಚೂಣಿಯಲ್ಲಿ ತರುವಲ್ಲಿ ಶ್ರಮಿಸುತ್ತೇವೆ. ವಾಯು ಮಾಲಿನ್ಯವನ್ನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಂಬುದಾಗಿ ಘೋಷಿಸುತ್ತೇವೆ. ಪರಿಶುದ್ಧ ಗಾಳಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತೇವೆ. ಅತ್ಯಮೂಲ್ಯ ಪ್ರಾಕೃತಿಕ ಸಂಪತ್ತಿನ ರಕ್ಷಣೆ ಮಾಡ್ತೇವೆ. ಹೊಸ ಪರಿಸರ ರಕ್ಷಣಾ ಪ್ರಾಧಿಕಾರ ಜಾರಿಗೆ ತರ್ತೇವೆ. ಈ ಮೂಲಕ ಅರಣ್ಯ ಇಲಾಖೆಗಳ ಪಾತ್ರವನ್ನ ಪುನರ್ ವ್ಯಾಖ್ಯಾನಿಸಲಿದ್ದೇವೆ. ಒಟ್ಟಾರೆಯಾಗಿ ಹೇಳೋದೇ ಆದ್ರೆ ಭಾರತ ಅಭಿವೃದ್ಧಿಗೆ ಏನೆಲ್ಲ ಬೇಕೋ ಅದೆಲ್ಲ ಅಂಶವನ್ನ ಕೈ ಪ್ರಣಾಳಿಕೆ ಒಳಗೊಂಡಿದ್ದು ಒಂದು ತರ ಜನಪರ ಪ್ರಣಾಳಿಕೆ ಎಂದೇ ಕರೆಯಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಕಾಂಗ್ರೆಸ್ ಬಿಡುಗಡೆ ಮಾಡಿರುವ ಪ್ರಣಾಳಿಕೆ ಹೇಗಿದೆ ಅಂತ. ಇದು ಜನರ ಪರ ಪ್ರಣಾಳಿಕೆ, ದೇಶದ ಸಮಗ್ರ ಅಭಿವೃದ್ಧಿಗೆ ಬೇಕಾದ ಪ್ರಣಾಳಿಕೆ. ಅದೇ ಕಾರಣಕ್ಕೆ ಕಾಂಗ್ರೆಸ್ ಅಳೆದು ತೂಗಿ ಈ ಪ್ರಣಾಳಿಕೆ ಪ್ರಕಟಿಸಿದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.